ಮಿತ್ರರೇ, ನಾವಿದನ್ನ ಇನ್ನೊಂದು ವಿಶೇಷವಾದ ಅತ್ಯಂತ ಸುಂದರವಾದ ಕಲಾ ವೈಭವದಲ್ಲಿ ಮೇರು ಸ್ಥಾನದಲ್ಲಿರತಕ್ಕಂತಹ ಮತ್ತೊಂದು ನಾವು ನೀವು ಭಾರತೀಯರಾಗಿ ಹೆಮ್ಮೆ ಪಡುವಂತಹ ನಿಜವಾಗಲೂ ಕಲಾ ವೈಭವಕ್ಕೆ ಹೆಸರಾಗಿರ್ತಕ್ಕಂತಹ ಒಂದು ದೇವಸ್ಥಾನಕ್ಕೆ ಈ ದಿನ ಭೇಟಿ ನೀಡ್ತಾ ಇದ್ದೀವಿ. ಈ ದೇವಸ್ಥಾನವನ್ನು ನಾನು ನಿಮಗೆ ಈಗ ದರ್ಶನ ಮಾಡ್ತಾ ಇದ್ದೀನಿ. ನೀವು ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಈ ಗೋಪುರ ನಿಮಗೆ ಕಾಣುತ್ತೆ. ನೋಡಿರಿ, ಇದರ ಕಲಾಕೃತಿಯನ್ನು ನೋಡಿ, ಎಷ್ಟು ಅದ್ಭುತವಾಗಿದೆ. ಅತ್ಯಂತ ಅದ್ಭುತವಾದ ಕಲಾತ್ಮಕತೆಯನ್ನು, ವೈಭವವನ್ನು ಹೊಂದಿರತಕ್ಕಂತಹ ದೇವಸ್ಥಾನ ಇದು. ಕೆಲವು ಜನಕ್ಕೆ ಇದನ್ನು ನೋಡಿದ ತಕ್ಷಣ ನಿಮಗೆ ಇದು ಯಾವ ದೇವಸ್ಥಾನ ಅನ್ನೋ ಒಂದು ಕಲ್ಪನೆ, ಒಂದು ಚಿಕ್ಕ ಅನುಮಾನ. ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ದೇವಸ್ಥಾನ. ಈ ದೇವಸ್ಥಾನದ ಈ ಗೋಪುರದ ಬಾಗಿಲಲ್ಲೇ ತಾವು ನೋಡ್ತಿರ್ಬೋದು, 2 ಬೃಹತ್ತಾದ ಮೂರ್ತಿಗಳನ್ನು ಕೆತ್ತಲಾಗಿದೆ. ಪ್ರಾಯಶಃ ಏನಾಗುತ್ತೆ, ಎಲ್ಲ ದೇವಸ್ಥಾನಗಳಲ್ಲಿ ಹೊರಭಾಗದಲ್ಲಿ ಜಯ ವಿಜಯ ಇರ್ತಕ್ಕಂಥ 2 ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆದರೆ ಈ ದೇವಸ್ಥಾನವನ್ನು ವಿಶೇಷ, ಈ ಮೂರ್ತಿಗಳ ಗಾತ್ರನೂ ಸಹ ಬಹಳಷ್ಟು ಬೃಹದಾಕಾರವಾಗಿದೆ. ಇದರ ಗಾತ್ರ ಬಹಳ ಬೃಹದಾಕಾರವಾಗಿದೆ. ಹಾಗಾಗಿ ಮಿತ್ರರೇ, ಇದು ಒಂದು ಅದ್ಭುತವಾದ ದೇವಸ್ಥಾನ. ನಾನು ನಿಜವಾಗ್ಲೂ ತಮ್ಮೆಲ್ಲರಿಗೂ ಈ ದೇವಸ್ಥಾನವನ್ನು ಒಮ್ಮೆ ಜೀವನದಲ್ಲಿ ನೋಡ್ರಿ ಅಂತ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಾವು ನೀವು ಎಲ್ಲ ಭಾರತೀಯರು ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ಏನು ನಾವು ಹೆಮ್ಮೆಯನ್ನು ಪಡ್ತೀವಿ, ಯಾಕೆ ನಾವು ಈ ರೀತಿಯ ಹೆಮ್ಮೆಯನ್ನು ಪಡಬೇಕು ಅನ್ನೋದಕ್ಕೋಸ್ಕರನೇ ಇಂತಹ ದೇವಸ್ಥಾನಗಳ ದರ್ಶನ ತಾವು ಮಾಡಬೇಕಾಗುತ್ತೆ. ಅತ್ಯಂತ ಅದ್ಭುತವಾದ ದೇವಸ್ಥಾನ ಇದು. ತಮಗೆಲ್ಲ ಈಗಾಗಲೇ ಕಲ್ಪನೆ ಬಂದಿರಬಹುದು ಅಂತ ಅಂದ್ಕೊತೀನಿ. ತಾವು ನೋಡ್ತಾ ಇದ್ದೀರಾ, ದೇವಸ್ಥಾನದ ಗರ್ಭಗುಡಿಯ ಎದುರಿನಲ್ಲಿಯೇ ಒಂದು ಬೃಹತ್ತಾದ ನಂದಿಯ ಪ್ರತಿಷ್ಠಾಪನೆ ಆಗಿದೆ. ಈ ನಂದಿಯು ಸಹ ಬೃಹತ್ತಾಗಿರ್ತಕ್ಕಂಥ ನಂದಿಯನ್ನು ತಾವು ಕಾಣ್ತಾ ಇದ್ದೀರಿ. ಇದು ದೇವಸ್ಥಾನದ ಒಳಭಾಗದಲ್ಲಿರ್ತಕ್ಕಂಥ ಪ್ರಾಂಗಣ, ದೇವಸ್ಥಾನದ ಒಳ ಪ್ರಾಂಗಣ ಇದು. ತಾವು ನೋಡ್ತಾ ಇದ್ದೀರಾ, ಮುಂದುಗಡೆಗೆ ತಮಗೆ ದೇವಸ್ಥಾನದ ಗೋಪುರ ಕಾಣ್ತಾ ಇದೆ. ದೇವಸ್ಥಾನದ ಗೋಪುರ ತಮಗೆಲ್ಲ ಕಾಣಿಸ್ತಿದೆ. ಇದು ಗೋಪುರದ ನಂತರ ಅದೇ ರೀತಿಯಾಗಿ ಅತ್ಯಂತ ವಿಸ್ತಾರವಾದ ಪ್ರಾಂಗಣವನ್ನು ಈ ದೇವಸ್ಥಾನ ಹೊಂದಿದೆ. ಈಗ ತಮಗೆ ಒಂದು ಕಲ್ಪನೆ ಬಂದಿರಬಹುದು, ಈ ದೇವಸ್ಥಾನದ ಗೋಪುರ ಮತ್ತು ಈ ದೇವಸ್ಥಾನ ಗೋಪುರದ ಮುಂಭಾಗದಲ್ಲಿರ್ತಕ್ಕಂಥ ಈ ನಂದಿಯನ್ನು ನೋಡಿದ ತಕ್ಷಣ ತಮಗೊಂದು ಕಲ್ಪನೆ ಬಂದಿರಬಹುದು, ಇದು ಯಾವ ದೇವಸ್ಥಾನ ಅಂತ ಹೇಳಿ. ಈ ದೇವಸ್ಥಾನದ ಹೆಸರು ಬೃಹದೇಶ್ವರ ದೇವಸ್ಥಾನ ಅಂತ ಹೇಳಿ. ಇದು ತಮಿಳುನಾಡಿನ ತಂಜಾವೂರಿನಲ್ಲಿರ್ತಕ್ಕಂತಹ ಬೃಹದೇಶ್ವರ ದೇವಸ್ಥಾನ. ಬೃಹದೇಶ್ವರ ಅಂದರೆ ಅತ್ಯಂತ ಬೃಹತ್ತಾಗಿರ್ತಕ್ಕಂತಹ, ಈಶ್ವರ ಅಂದರೆ ಶಿವ. ಬೃಹದೇಶ್ವರ ಅಂದರೆ ಈ ದೇವಸ್ಥಾನದ ಒಳಗಡೆ ಇರ್ತಕ್ಕಂತಹ ಶಿವನ ಲಿಂಗವು ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ, ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಶಿವನ ಲಿಂಗ ಸ್ವರೂಪವನ್ನು ಇದರಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹಾಗಾಗಿ ಆ ಶಿವರೂಪಿಯ ಲಿಂಗದ ಗಾತ್ರ ಬೃಹತ್ತಾಗಿರುವುದರಿಂದ ಇದನ್ನು ಬೃಹದೇಶ್ವರ ಅಂತ ಕರೀತಾರೆ. ಹಾಗಾಗಿ ಇದನ್ನು ತಂಜಾವೂರಿನ ಬೃಹದೇಶ್ವರ ದೇವಾಲಯ ಅಂತ ಹೆಸರಿನ ಮೂಲಕ ಈ ದೇವಸ್ಥಾನವನ್ನು ಕರೀತಾರೆ. ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಜವಾಗ್ಲೂ ರೆಕಮೆಂಡ್ ಮಾಡ್ತಾ ಇದ್ದೀನಿ, ನೀವು ಜೀವನದಲ್ಲಿ ಒಮ್ಮೆಯಾದರೂ ಇಂತಹ ದೇವಸ್ಥಾನಗಳಿಗೆ ಬಂದು ಭೇಟಿ ನೀಡಿ, ಜೊತೆಗೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಪರಿವಾರದವರಿಗೆ ಕರ್ಕೊಂಡ್ಬಂದು ಇಂತಹ ದೇವಸ್ಥಾನಗಳನ್ನು ದರ್ಶನ ಮಾಡಿಸ್ರಿ. ನಿಜವಾಗಲೂ ಭಾರತೀಯರು ಅನ್ನುವುದಕ್ಕೆ ಹೆಮ್ಮೆ ಪಡುವುದಕ್ಕಾಗಿ ಇರ್ತಕ್ಕಂತಹ ಕಾರಣಗಳಲ್ಲಿ ಇದೂ ಸಹ ಒಂದು ಕಾರಣ ಅಂತಕ್ಕಂಥ ನಂಬಿಕೆ ನಂದು. ಹಿಂದೂ ಧರ್ಮದಲ್ಲಿ ನಮ್ಮ ಅಂದಿನ ರಾಜರುಗಳು, ಅಂದಿನ ಮಹಾರಾಜರುಗಳು ಕಲೆ ಮತ್ತು ಸಂಸ್ಕೃತಿಗೆ ಕೊಟ್ಟಂತಹ ಒಂದು ಪ್ರಾತಿನಿಧ್ಯದ ಒಂದು ಪರಿಚಯ ನಿಮಗೆ ಈ ದೇವಸ್ಥಾನಗಳನ್ನು ನೋಡಿದಾಗ ಗೊತ್ತಾಗುತ್ತೆ.
ಅತ್ಯಂತ ಅದ್ಭುತವಾದ ಕಲಾ ಸಿರಿವಂತಿಕೆಯನ್ನು ಹೊಂದಿರತಕ್ಕಂಥ ಮತ್ತು ಅತ್ಯಂತ ಬೃಹತ್ತಾದ ವಿಸ್ತಾರವಾಗಿರ್ತಕ್ಕಂತಹ ದೇವಸ್ಥಾನವನ್ನು ಆವರಣಗಳನ್ನು ಹೊಂದಿರತಕ್ಕಂಥ ದೇವಸ್ಥಾನಗಳಿವು. ಹಾಗಾಗಿ ಈ ದೇವಸ್ಥಾನಗಳ ಪರಿಚಯ ಇದನ್ನು ತೋರಿಸ್ರಿ. ಇವು ನಮ್ಮ ಮುಂದಿನ ಪೀಳಿಗೆಗೆ ಒಂದು ನಮ್ಮ ಇತಿಹಾಸವನ್ನು ತೋರಿಸುವಂಥ ಪರಿಚಯಿಸುವಂತಹ ಕುರುಹುಗಳಾಗಿ ಇವತ್ತಿಗೂ ನಮ್ಮಲ್ಲಿ ಉಳಿದುಕೊಂಡಿವೆ. ಇಂತಹ ದೇವಸ್ಥಾನಗಳನ್ನು ಉಳಿಸುವ ಪ್ರಯತ್ನ ಈಗಾಗಲೇ ನಡೀತಾ ಇದೆ. ಅದರಲ್ಲಿ ನಾವು ಸಹ ಭಾಗಿಯಾಗಬೇಕು. ಅತ್ಯಂತ ಅದ್ಭುತವಾದ ವಿಸ್ತಾರವಾದ ಪ್ರಾಂಗಣವನ್ನು ಹೊಂದಿರತಕ್ಕಂತಹ ಈ ಬೃಹದೇಶ್ವರನಾಥ ದೇವಸ್ಥಾನ, ಇದನ್ನು ಚೋಳ ಸಾಮ್ರಾಜ್ಯದಲ್ಲಿ ಚೋಳರ ಆಡಳಿತಾವಧಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಇದು. ಚೋಳರ ರಾಜನಾಗಿರ್ತಕ್ಕಂತಹ ರಾಜರಾಜ ಚೋಳನ ಕಾಲಾವಧಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ ಅಂತಕ್ಕಂಥ ಒಂದು ಐತಿಹ್ಯ ಈ ದೇವಸ್ಥಾನದಲ್ಲಿದೆ. ಅತ್ಯಂತ ವಿಸ್ತಾರವಾದ ಪ್ರಾಂಗಣ. ಹೊರಭಾಗದಲ್ಲಿ ತಾವು ಮಂಟಪಗಳ ಸಾಲನ್ನು ನೋಡ್ಬೋದು. ಮಂಟಪಗಳ ಸಾಲಿದೆ. ದೇವಸ್ಥಾನದ ಎದುರುಗಡೆಯೇ ನಂದಿಯ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇದು ಸಹ ಅತ್ಯಂತ ಬೃಹದಾಕಾರವಾಗಿರ್ತಕ್ಕಂಥ ನಂದಿ ವಿಗ್ರಹ ಇಲ್ಲಿದೆ. ನಾನು ಈ ದೇವಸ್ಥಾನದ ಹೊರಭಾಗದಲ್ಲಿ ಬಂದು ಪ್ರವೇಶಿಸುತ್ತಿದ್ದಂತೆ ನನ್ನ ಮೈಯಲ್ಲಿ ಏನೋ ಒಂತರಹದ ರೋಮಾಂಚನ ಆಯಿತು. ಮೈ ನವಿರೇಳಿ ಬಿಡ್ತು ಈ ದೇವಸ್ಥಾನವನ್ನು ನೋಡಿದ ತಕ್ಷಣ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ದೇವಸ್ಥಾನವನ್ನು ಬಂದು ತಾವೆಲ್ಲರೂ ಒಂದು ಸಲ ದರ್ಶನ ಮಾಡಬೇಕು. ಈ ದೇವಸ್ಥಾನದ ಸೌಂದರ್ಯವನ್ನು, ಸೊಬಗನ್ನು, ಇಲ್ಲಿರತಕ್ಕಂತಹ ಪಾಸಿಟಿವಿಟಿಯನ್ನು ತಾವೆಲ್ಲ ಪಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಆಸೆ. ಈ ದೇವಸ್ಥಾನದ ಮೇಲ್ಭಾಗದಲ್ಲಿರ್ತಕ್ಕಂತಹ ಈ ಗೋಪುರದ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಶಿಲೆಯನ್ನು ತಾವು ನೋಡಿ. ಒಂದು ಇತಿಹಾಸದ ಪ್ರಕಾರ ಈ ಮೇಲ್ಭಾಗದಲ್ಲಿ ಗೋಪುರದ ಮೇಲೆ ಏನು ಇರಿಸಲಾಗಿದೆಯೋ ಆ ಶಿಲೆ ಏಕಶಿಲೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಗೋಪುರದ ಶಿಲೆಯಾಗಿದ್ದು, ಇದು ಸುಮಾರು 4,000 ಟನ್ ತೂಕ ಇದೆ ಅಂತಕ್ಕಂಥ ಒಂದು ಅಂದಾಜಿದೆ. ಆ ಅಂತಹ ಶಿಲೆಯನ್ನು ಈ ಗೋಪುರದ ತುತ್ತ ತುದಿಯಲ್ಲಿ ಇರಿಸಲಾಗಿದೆ. ಆದರೆ ಒಂದು ಆಶ್ಚರ್ಯಕರ ಸಂಗತಿ ಏನಂದರೆ, ಅಷ್ಟು ಬೃಹತ್ತಾದ ಗೋಪುರದ ಮೇಲ್ಭಾಗದಲ್ಲಿರ್ತಕ್ಕಂಥ ತುದಿಯಲ್ಲಿ ಇರಿಸಲಾಗಿರ್ತಕ್ಕಂಥ ಈ ಶಿಲೆಯನ್ನು, ಸುಮಾರು 4,000 ಟನ್ ತೂಕದ ಈ ಶಿಲೆಯನ್ನು ಅಲ್ಲಿವರೆಗೂ ಕೊಂಡು ಒಯ್ದದ್ದಾದರೂ ಹೇಗೆ, ಅಲ್ಲಿವರೆಗೆ ತೆಗೆದುಕೊಂಡು ಹೋಗಿದ್ದಾದರೂ ಹೇಗೆ? ಅತ್ಯಾಧುನಿಕ ಯಾವುದೇ ಉಪಕರಣಗಳು ಇಲ್ಲದ ಸಮಯದಲ್ಲಿ ಅಂತಹ ಒಂದು ಬೃಹದಾಕಾರವಾದ ಶಿಲೆಯನ್ನು ತೆಗೆದುಕೊಂಡು ಹೋಗಿ ಗೋಪುರದ ಮೇಲ್ಭಾಗದಲ್ಲಿ ಇರಿಸುವುದು ಸಹ ಒಂದು ಚಮತ್ಕಾರವೇ ಸರಿ. ಪ್ರಾಯಶಃ ಇಂಥ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಿತ್ತು ಅಂತಕ್ಕಂಥದ್ದು ಇದನ್ನು ನೋಡಿದಾಗ ನಮಗೆ ಅನಿಸುತ್ತೆ. ಯಾಕಂದರೆ ಕೆಲವು ದೇವಸ್ಥಾನಗಳ ನಿರ್ಮಾಣ ನೋಡಿ ಅದ್ಭುತವಾದ ನಿರ್ಮಾಣಗಳಾಗಿರ್ತವೆ. ಸಹಜವಾಗಿ ಮನುಷ್ಯನ ಕಲ್ಪನೆಗೆ ನಿಲುಕದೇ ಇರತಕ್ಕಂತಹ ಕೆಲವೊಂದು ನಿರ್ಮಾಣಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ ನಮ್ಮಲ್ಲಿ. ಅಂತಹ ನಿರ್ಮಾಣಗಳಲ್ಲಿ ಈ ದೇವಸ್ಥಾನ ಒಂದಾಗಿದೆ. ದೇವಸ್ಥಾನವನ್ನು ಕ್ಯಾಮರಾದ ಒಂದೇ ಫ್ರೇಮ್ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು ಬಹಳ ಕಷ್ಟಕರ. ಯಾಕಂದರೆ ಅಷ್ಟೊಂದು ಎತ್ತರವಾದ ಗೋಪುರವನ್ನು ಈ ದೇವಸ್ಥಾನ ಹೊಂದಿದೆ. ಅದೇ ರೀತಿ ಅಷ್ಟೇ ವಿಸ್ತಾರವನ್ನು ಹೊಂದಿದೆ. ಆದರೂ ಒಂದೇ ಫ್ರೇಮ್ನಲ್ಲಿ ಈ ದೇವಸ್ಥಾನವನ್ನು ಸೆರೆ ಹಿಡಿಯುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ತಮಗೆಲ್ಲ ಈ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಈ ಭಾಗ, ಇದರ ನಂತರ ನಾವು ಚಲಿಸ್ತಾ ದೇವಸ್ಥಾನದ ಹಿಂಭಾಗಕ್ಕೆ ಹೋಗ್ಬೋದು. ಈ ಚಿತ್ರಣವನ್ನು ನಾನು ಅಲ್ಟ್ರಾ ವೈಡ್ ಮೋಡಲ್ಲಿ ಚಿತ್ರೀಕರಿಸ್ತಾ ಇದ್ದೀನಿ. ಯಾಕಂದರೆ ನಾರ್ಮಲ್ಲಾಗಿ ಈ ದೇವಸ್ಥಾನವನ್ನು ಒಂದೇ ಫ್ರೇಮ್ನಲ್ಲಿ ಸೆರೆ ಹಿಡಿಯೋದು ಕಷ್ಟ. ಹಾಗಾಗಿ ದೇವಸ್ಥಾನವನ್ನು ತಮಗೆ ಪೂರ್ತಿಯಾಗಿ ತೋರಿಸ್ಬೇಕನ್ನೋ ಒಂದು ಕಾರಣಕ್ಕಾಗಿಯೇ ವೈಡ್ ಆ್ಯಂಗಲ್ನಲ್ಲಿ ಈ ದೇವಸ್ಥಾನವನ್ನು ನಾನು ತಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ತಾವು ಗಮನಿಸ್ತಾ ಇದ್ದೀರಾ, ದೇವಸ್ಥಾನದ ಈ ಪಕ್ಕದಲ್ಲಿ ಏನು ಕಾಣ್ತಾ ಇದೆ ಈ ಭಾಗ, ಇದು ಮುರುಘಾ ದೇವಸ್ಥಾನ. ಆ ಪಕ್ಕದಲ್ಲಿ ಏನು ನೋಡ್ತಾ ಇದ್ರೆ ಎದುರುಗಡೆಗೆ ತಾವು ಅಲ್ಲಿ ಮುರುಘಾ ದೇವರನ್ನು ತಾವು ನೋಡ್ಬೋದು. ಏನು ಇದನ್ನೇನು ನೋಡ್ತಾ ಇದ್ದೀರಾ,
ಇದು ಗಣೇಶ ದೇವಸ್ಥಾನ. ಈ ವಿಗ್ರಹ ಸಹ ನಾರ್ಮಲ್ಗಿಂತ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ವಿಗ್ರಹನೇ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದು ದೇವಸ್ಥಾನದ ಹಿಂಭಾಗ ನೋಡಿ. ಈ ದೇವಸ್ಥಾನದ ವಿಡಿಯೋ ಪ್ರಾಯಶಃ ಸ್ವಲ್ಪ ಲೆಂತಿ ಆಗಿರ್ಬೋದು, ಯಾಕಂದರೆ ಈ ದೇವಸ್ಥಾನನೇ ಆ ರೀತಿ ಇರೋದ್ರಿಂದ ಇದರ ವಿಡಿಯೋನ ಲೆಂತ್ ಸಹ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದರೆ ಒಂದೇ ಇದರಲ್ಲಿ ಈ ದೇವಸ್ಥಾನದ ಬಗ್ಗೆ ನಮಗೆ ಹೇಳೋದು ಕಷ್ಟ ಸಾಧ್ಯ, ಇದರ ವಿವರಣೆ ನೀಡುವುದು ಸಹ ಕಷ್ಟ ಸಾಧ್ಯ. ಒಂದು ಇತಿಹಾಸದ ಪ್ರಕಾರ ಚೋಳ ಸಾಮ್ರಾಜ್ಯ ದುರ್ಬಲಗೊಂಡ ನಂತರ ಇದರ ಮೇಲೆ ಮರಾಠರು ದಾಳಿ ಮಾಡಿ ಸುಮಾರು 100ರಿಂದ 150 ವರ್ಷಗಳ ಕಾಲ ಮರಾಠರು ಈ ಸಾಮ್ರಾಜ್ಯವನ್ನು ಆಳ್ತಾರೆ ಅಂತಕ್ಕಂಥ ಒಂದು ಐತಿಹ್ಯ ಇದೆ, ಒಂದು ಇತಿಹಾಸ ಇದೆ. ಪ್ರಾಯಶಃ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆದರೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಸುಮಾರು 100ರಿಂದ 150 ವರ್ಷಗಳ ಕಾಲ ಮರಾಠರು ಈ ಚೋಳ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದರು ಅಂತಕ್ಕಂಥ ಒಂದು ಇತಿಹಾಸ ಇದೆ. ಈ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಒಂದು ಶಾಸನದಲ್ಲಿಯೂ ಸಹ ಅದನ್ನು ಮೆನ್ಷನ್ ಮಾಡಲಾಗಿದೆ. ಹಾಗಾಗಿ ಆ ಸಂದರ್ಭದಲ್ಲಿಯೂ ಸಹ ಈ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಭಾಗದಲ್ಲಿ ಈ ಕಲೆ ಮತ್ತು ಸಂಸ್ಕೃತಿಗೆ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ರಾಜರ ಕೊಡುಗೆ ಬಹಳಷ್ಟಿದೆ. ತಾವು ಈ ಎರಡೂ ಪ್ರದೇಶಗಳಲ್ಲಿ ಅಂದರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ದೇವಸ್ಥಾನಗಳನ್ನು ಭೇಟಿ ನೀಡಿದಾಗ ಅಥವಾ ಆ ರಾಜ್ಯಗಳ ಪ್ರದೇಶಗಳಿಗೆ ಭೇಟಿ ನೀಡಿದಾಗ ತಮಗೆ ಈ ಎರಡೂ ಈ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕುರುಹುಗಳನ್ನು ತಾವು ಕಾಣಬಹುದು. ವಿಜಯನಗರದ ಕಾಲದಲ್ಲಿಯೂ ಸಹ ಕಲೆ ಮತ್ತು ಸಂಸ್ಕೃತಿಗೆ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ಅದಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಡಲಾಗಿತ್ತು. ಈ ಎರಡೂ ರಾಜ್ಯಗಳಲ್ಲಿರ್ತಕ್ಕಂಥ ಹಲವಾರು ದೇವಸ್ಥಾನಗಳಲ್ಲಿ ತಾವು ಹೋಗಿ ನೋಡಿದಾಗ ವಿಜಯನಗರ ಕಾಲದ ಕಲೆಯನ್ನು ಹಾಗಾಗಿ ನಮ್ಮ ವಿಜಯನಗರದ ಅರಸರು ಈ ಎರಡೂ ರಾಜ್ಯಗಳ ಎಲ್ಲಿ ತಾವು ಆಳ್ವಿಕೆಯನ್ನು ನಡೆಸಿದಾರೋ ಅಲ್ಲೆಲ್ಲ ಅಲ್ಲಿನ ಕಲೆಗೆ ವಾಸ್ತುಶಿಲ್ಪಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಈ ದೇವಸ್ಥಾನದಲ್ಲಿಯೂ ಸಹ ನೀವು ಆ ಒಂದು ಕುರುಹುಗಳನ್ನು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದ ಕೆಲವೊಂದು ಕುರುಹುಗಳನ್ನು ತಾವಿಲ್ಲಿ ನಾನೀಗ ದೇವಸ್ಥಾನದ ಇನ್ನೊಂದು ಪಾರ್ಶ್ವ ಭಾಗವನ್ನು ತಮಗೆ ತೋರಿಸ್ತಾ ಇದ್ದೀನಿ. ಇದೇ ಮಿತ್ರರೇ, ನಾವಿವತ್ತು ನಿಮಗೆ ಪರಿಚಯಿಸಿದ ದೇವಸ್ಥಾನ ತಮಿಳುನಾಡಿನ ತಂಜಾವೂರಿನಲ್ಲಿರ್ತಕ್ಕಂತಹ ಬೃಹದೇಶ್ವರನಾಥ ದೇವಸ್ಥಾನ. ತಾವೆಲ್ಲ ಬಂದು ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಟ್ಟು ಈ ದೇವಸ್ಥಾನದಲ್ಲಿರ್ತಕ್ಕಂಥ ಕಲಾಸಿರಿಯನ್ನು ಅನುಭವಿಸಬೇಕು, ಈ ಶಿವಲಿಂಗದ ದರ್ಶನವನ್ನು ಮಾಡಿ ಪುನೀತರಾಗಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಹಾಗಾಗಿ ತಾವೆಲ್ಲರೂ ಯಾವುದಾದ್ರೂ ರಜಾ ಸಮಯದಲ್ಲಿ ಬಂದು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಣ್ಮನ ಸೆಳೆಯುವಂತಹ, ಮೈ ರೋಮಾಂಚನಗೊಳಿಸುವಂತಹ, ಮೈ ನವಿರೇಳಿಸುವಂತಹ ಈ ಒಂದು ದೇವಸ್ಥಾನವನ್ನು ನೋಡಿ ಕಣ್ಮನಗಳನ್ನು ತುಂಬಿಸಿಕೊಳ್ಬೇಕಾಗಿ ಪ್ರಾರ್ಥಿಸುತ್ತಾ ಈ ಭಾಗದ ಒಂದು ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದೆ.
ಮುಂದಿನ ಭಾಗದಲ್ಲಿ ಮತ್ತೊಂದು ವಿಶೇಷವಾದ ದೇವಸ್ಥಾನವನ್ನು ಪರಿಚಯಿಸುವಂಥ ಪ್ರಯತ್ನ. ನಮಸ್ಕಾರ, ಧನ್ಯವಾದ.